ಪ್ರಪಂಚವನ್ನು 11 ವರ್ಷ ದೊಡ್ಡದಾಗಿ ನೋಡಿದ್ದಾರೆ. ಹಿ ನೋಸ್ ಮೆನಿ ಥಿಂಗ್ಸ್. ಆವಾಗ ನೋಡಿದ ಬೆಂಗಳೂರು ಭಾಳ ಅಧಿಕ ಪಡಕ್ಕಿದೆ. ಹೇಳ್ತೀನಿ ನೋಡಿ, ಕಾಯಿಲೆ ಬರೋದು ಶುದ್ಧವಾದ ನೀರು, ಶುದ್ಧವಾದ ಗಾಳಿ, ಶುದ್ಧವಾದ ಆಹಾರ ಇದ್ದರೆ ಕಾಯಿಲೆ ಬರೋದಿಲ್ಲ ಅಂತ ನಾನು ಹುಟ್ಟ ಮೊದಲು ನೋಬೆಲ್ ಪ್ರೈಸ್ ತಗೊಂಡ್ರೆ. ಬಟ್ ಇವರು ಹುಟ್ಟಿರಬೇಕು ಮೋಸ್ಟ್ಲಿ ಅವಾಗ ನೋಬೆಲ್ ಪ್ರೈಸ್ 1950 ದೇ ಗಾಟ್ ನೋಬೆಲ್ ಪ್ರೈಸ್ ಫಾರ್ ದಟ್. ಶುದ್ಧವಾದ ಗಾಳಿ, ಶುದ್ಧವಾದ ಆಹಾರ, ಶುದ್ಧವಾದ ನೀರಿಂದ ಬರೋಲ್ಲ ಅಂತ. ಏನಾದ್ರು ಇದೆಯಾ ನಿಮ್ಮ ಹತ್ರ? ಇಲ್ಲ. ನಾವು ಕುಡಿದ್ರೆ ಡೆಡ್ ವಾಟರ್, ನೆನ್ಪಿಟ್ಕೊಳ್ಳಿ. ನಾವು ಕುಡಿದ್ರೆ ಡೆಡ್ ಸೆಲ್ಸ್ ವಾಟರ್. ಅದರಿಂದ ಶುದ್ಧವಾದ ನೀರನ್ನು ಕುಡೀರಿ. ಆದಷ್ಟು ಮನೆಯಲ್ಲಿ ಕಾಯಿಸ ಬೇಯಿಸಿ ನೀರು ಬೋರಿಂದ ಕಾವೇರಿ ಕೊಡ್ತಾರೆ, ಬಿಸಿಲಿ ಕೊಡ್ತಾರೆ. ಅದು ಶುದ್ಧವಾದ ನೀರು ಕುಡಿದ್ರೆ ನಾನು ಮೊದಲಿಸ್ತೇನೆ. ಶುದ್ಧವಾದ ಗಾಳಿಯನ್ನು ಮಾಡಿ ಚೆನ್ನಾಗಿ ಬ್ರೀತ್ ಮಾಡಿ. ಮೊಬೈಲೆಲ್ಲ ಆಫ್ ಮಾಡಿ. ಆಲ್ ಮೊಬೈಲ್ ಟು ಬಿ ಆಫ್, ಓನ್ಲಿ ಟು ಕ್ಯಾಮ್ರಾ. ಮೊಬೈಲ್ ಆಫ್ ಮಾಡಿ ದಯವಿಟ್ಟು. ಇಲ್ಲ ನಾನು ಮಾತಾಡೋದು, ಐ ನಾಟ್ ಇಂಟ್ರೆಸ್ಟೆಡ್ ಟಾಪಿಕ್ ಪೀಪಲ್ಸ್. ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ ಮಾಡಿ. ಬಿಸಿ ಆಹಾರ ತಿನ್ನಿ. ಎಲ್ಲ 50+, 40+, 30+. ನಮ್ಮ ಡಾಕ್ಟರ್ಸೇ 54% ಆಫ್ ದಿ ಸಿಕ್ ಡಾಕ್ಟರ್ಸ್. ಇದು ನಾನು ಹೇಳಿದ್ದಲ್ಲ, WHO. ನಾನು ಮನಮೋಹನ್ ಸಿಂಗ್ನಲ್ಲಿ ನನ್ನನ್ನು ನೇಮಕ ಮಾಡಿದ್ರು. ಬಟ್ ಮೋದಿ ಬಂದಾಗ ನನ್ನನ್ನು ಅಪಾಯಿಂಟೆಡ್ ಎಸ್ ಇನೋವೇಟಿವ್ ಮೆಂಬರ್ ಆಫ್ ದಿ WHO. ನಾವು ಡೆಲ್ಲಿನಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಮತ್ತು ದೊಡ್ಡ ಮೆಡಿಕಲ್ ಕಾಲೇಜ್ ಇಂಪ್ರೂವ್ ಮಾಡೋದಕ್ಕೆ 100 ಜನ ದೊಡ್ಡ ಸರ್ಜರು, ಅಂದರೆ ನನ್ನಂಥವ್ರು ಎಲ್ಲ ದೇಶದಿಂದ ಬಂದಿದ್ದರು, ಎಲ್ಲ ರಾಜ್ಯಗಳು ಬಂದಿದ್ದು. ಬಟ್ ನಾನು ಕರ್ನಾಟಕದವರೆಗೂ ನಾವು 3 ಜನ ಹೋಗಿದ್ದೆ. ಅದರಲ್ಲಿ ನಾನು ಹೆಮ್ಮೆ ಅನಿಸ್ತಿದೆ. ನಾವು ಮೋದಿಯವರಿಗೆ ಸಲಹೆ ಕೊಟ್ಟಿದ್ದು, ಈ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ಪ್ರತಿ ಜಿಲ್ಲೆಯಲ್ಲಿ ಆಗಬೇಕು. ಬರೀ ಕಿತ್ತೋಗಿ ಒಂದೇ ಅಲ್ಲ, ಎಲ್ಲ ಕಿತ್ತೋಗಿ ಬರ್ತಾರೆ. ಅಲ್ಲಿ ಪ್ರತಿ ವರ್ಷ 50,000 ಜನ ರಿಪೋರ್ಟ್ ಮಾಡ್ತಾರೆ, 5,000 ಜನ ಸತ್ತೇ ಹೋಗ್ತಾರೆ. 5,000 ಜನ ಬದುಕಲ್ಲ. ಯಾಕೆ ಬದುಕಲ್ಲ? ಟ್ರೀಟ್ಮೆಂಟ್ ಕೊಡೋಲ್ಲ, ಆನ್ ಟೈಮಲ್ಲಿ ಗೊತ್ತಾಗೋದಿಲ್ಲ. ಇಷ್ಟು ಪ್ರಾಬ್ಲಮ್ಸ್. ಈಗ 54% ಶುಗರ್ ಪೇಷಂಟ್ಸ್, 10ಕ್ಕೆ 8 ಜನ ಶುಗರ್ ಪೇಷಂಟ್ ಆಗಿದ್ದಾರೆ. ಆಮೇಲೆ ನೀವು ನೋಡ್ತೀರ, ಈಗ ಹಾರ್ಟ್ ಅಟ್ಯಾಕ್ ಆಗಿರೋದು ದಿವಸ ಪೇಪರ್ ನೋಡ್ತೀರ. ಯಾಕೆ ಹೇಳಿದೆ? ಜಂಕ್ ಫುಡ್ಸ್, ಲೈಫ್ ಸ್ಟೈಲ್. ಆಮೇಲೆ ಸರಿಯಾಗಿ ತಿನ್ನಲ್ಲ. ಇದು ದೊಡ್ಡ ಕಾಯಿಲೆ. ಇದು ದೊಡ್ಡ 20 ವರ್ಷದಿಂದ ಬಂದಿದ್ದು ಎಲ್ಲರಿಗೂ, ಇನ್ಕ್ಲೂಡಿಂಗ್ ಮೀ. ನನಗೂ ರೇಡಿಯೇಷನ್ ಪ್ರಾಬ್ಲಮ್ ಇದೆ. ರೇಡಿಯೇಷನ್ ಪ್ರಾಬ್ಲಮ್ ನನಗೂ ಇದೆ. ಅದರಿಂದ ಇದನ್ನು ನಾವು ಎಲ್ಲವನ್ನು ಬಿಟ್ಟಿರ್ತೀವಿ. ಹೆಂಡತಿನ ಬಗ್ಗೆ ಬಿಟ್ಟಿರ್ತೀವಿ, ಮೊಬೈಲ್ ಬಿಟ್ಟಿರಲ್ಲ. ಯಾಕಂದರೆ ದುಡ್ಡಿದೆ, ಎಲ್ಲ ಇದೆ, ಧೂಪ ಇದೆ, ಎಲ್ಲ ಇದೆ. ಎರಡು ಈ ಥರ ಮಕ್ಕಳಿಗೆ ಕೊಡ್ತಾರೆ ಮೊಬೈಲ್, ಊಟ ಮಾಡ್ತಿರ್ತಾರೆ. ಇದನ್ನು ದಯವಿಟ್ಟು ಮಾಡಬೇಡಿ. ಅದರಿಂದ ದೊಡ್ಡ ಅನಾಹುತವನ್ನು ಮಾಡ್ಕೊಳ್ತೀರಾ. ಅನಾಹುತ ನಿಮ್ಮ ನೋಡಿ. ಈಗ ನಾನು ಹೇಳಿದಂಗೆ ನನ್ನ ಅನುಭವದ ಪ್ರಕಾರ ನನಗೆ ಸುಮಾರು 80 ಮಕ್ಕಳ ಕೇಸ್ ರಿಪೋರ್ಟ್ ಮಾಡಿ, ಡಾಕ್ಟರ್ ಈ ಥರ ಆಗಿದೆ, ಈ ಥರ ಆಗಿದೆ. ಬುದ್ಧಿವಂತ ಆಗಿಬಿಡ್ತಾರೆ. ಯಾಕೆ ಅವ್ರಿಗೆ ಮೊಬೈಲ್ ಬಿಟ್ಟು ಬೇರೆ ಗೊತ್ತಿಲ್ಲ. 80 ಕೇಸ್ ನನಗೆ ಲಾಸ್ಟ್ 1 ಇಯರಿಂದ ಕ್ಯೂರ್ಸೆಲ್ ನನಗೆ ಕೊಟ್ಟಿಲ್ಲ ಅವ್ರಿಗೆ ಯಾರಿಗೂ. ಯಾಕೆ ಅವ್ರು ಚಿಕ್ಕ ಮಕ್ಕಳು. ಕ್ಯೂರ್ಸೆಲ್ಲನ್ನು 8 ವರ್ಷ ಹೊಡ್ಕೊಂಡ್ರು. ಆದರೂ ಟೆಸ್ಟಿಮನಿ ಪ್ರಕಾರ ಒಂದು ಕ್ಯಾನ್ಸರು, ಒಂದು ಶುಗರು ಮತ್ತು ಒಂದು ಬುದ್ಧಿವಂತ ಮಕ್ಕಳಿಗೆ ಕೊಟ್ಟಿದ್ದೆ ನಾವು ಟೆಸ್ಟಿಮನಿ ತೊಗೊಂಡು ಅಂತ. ಆಮೇಲೆ ಈಗ ಆನೆಕಾಲ್ ರೋಗ, ಇದು ನಮ್ಮೂರಲ್ಲೇ, ನಮ್ಮ ಪಕ್ಕದಲ್ಲಿ ನಮ್ಮ ಮುಂದಾಸ್ವಾಮಿ ಹೋಗ್ಬಿಟ್ಟು ಕೊಟ್ಟರು. ಅಧಿಕಾರಲ್ಲ, ನಮ್ಮ ದಯಾದಿ ಪಕ್ಕದಲ್ಲೇ. ನಾನು ಬೆಂಗಳೂರಿಗೆ ಬಂದು 50 ವರ್ಷ ಆಯಿತು. ಅವ್ರು ನನ್ನ ಮರ್ತ್ಬಿಟ್ಟಿದ್ದ, ನಾನು ಮರ್ತ್ಬಿಟ್ಟು. ಯಾಕಂದರೆ ನಾನು ಬೆಂಗಳೂರಿಗೆ ಹೋಗಿಲ್ಲ. ಓದಕ್ಕೆ ಹೋಯ್ತವ್ರು ಇಲ್ಲೇ ಓದ್ಕೊಂಡು ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲ ಮಕ್ಕಳು ಬಂದು 30 ಮಕ್ಕಳಿದ್ದಾರೆ. ನಾನು ಆ ಕಡೆ ಊರ ಕಡೆ ಹೋಗಿಲ್ಲ. ಅವರು ನಮ್ಮ ಮುಂದಾಸ್ವಾಮಿಯವರು ನಮ್ಮನೆ ಹೋಗ್ಬಿಟ್ಟು ಫೋನ್ ಮಾಡ್ತಾರೆ. ಗದನ ಹೇಳಿರಂತೆ, ನಿಮ್ಮ ಸಂಬಂಧಿಕರಂತೆ, ನೀವು ಗೊತ್ತಂತೆ ಹೇಳಿ. ಅವ್ರು 4 ವರ್ಷ ದೊಡ್ಡವನು, ನನಗಿಂತ 4 ವರ್ಷ ದೊಡ್ಡವನು. ನಾನು ಇವ್ರಿಗೆ ಫೋನ್ ಮಾಡಿ ಹೋಗಿ ಕೇಳಿದಾಗ ಏನಪ್ಪ ಅಂದರೆ, ಆನೆಕಾಲ್ ಬಂದಾಗ ನಮ್ಮ ನಾಲ್ಕಿಗೆ ಕೊಡ್ಬೋದಾ? ನಾನು ಕೊಟ್ಟಿಲ್ಲಪ್ಪ ಇಷ್ಟವರೆಗೆ. ನನಗೆ ಬಂದು ಬಿದ್ದರೆ 6 ತಿಂಗಳು ಈಚೆಗೆ ಮೆಡಿಸಿನ್ ಆಯ್ತು. ಕಂಪ್ಯೂಟರ್ ಓನ್ಲಿ ಮಂತ್ ಆಫ್ ಜನವರಿ ಸ್ಟೂರ್ಸರ್ 6 ತಿಂಗಳಿಂದಲೇ ನನಗೆ ಗೊತ್ತಾಗಿರೋದು ಈ ಮೆಡಿಸಿನ್ ಇದೆ ಅಂತ. ನನಗೂ ನಮ್ಮ ನರಸಿಂಹಮೂರ್ತಿ ಫ್ರೆಂಡ್ ಒಬ್ಬರು ಬಂದುಬಿಟ್ಟು ನನಗೆ ಜನವರಿದಲ್ಲಿ ಹೇಳಿದ್ರು, 50 ಕಾಯಿಲೆ ಬಂದು ಮೆಡಿಸಿನ್ ಬರುತ್ತೆ ಅಂತ ಪ್ಯಾಕೆಟ್ ತೊಗೊಂಡು ನಿಮ್ಮ ಪ್ಯಾಕೆಟ್. ನಾನು ಡಾಕ್ಟ್ರ್ ಆದಮೇಲೆ ಕನ್ನಡ ಹಾಕ್ಕೊಂಡು ಎಲ್ಲ ನೋಡಿಬಿಟ್ಟು ಏನೆಲ್ಲ ಇದೆಯಪ್ಪ, ಹೌದಾ ಸರಿ ಆಯ್ತು ಮಾಡೋದು. ಆಮೇಲೆ ಮತ್ತೆ ಒಂದು 10 ದಿವಸಕ್ಕೆ ಸಾರ್ ಒಂದು 100 ಜನಕ್ಕೆ ಕೊಟ್ಟಿದ್ದೀನಿ. ಅವರೆಲ್ಲ ಫೋನ್ ಮಾಡ್ಕೊಂಡು 20 ಫೋನ್ ಮತ್ತು ಬನ್ನಿ. ಅದೇನು ಮೇಜರ್ ಕಾಯಿಲೆ, ಕ್ಯಾನ್ಸರು, ಥೈರಾಯ್ಡು, ದಪ್ಪ ಹೊಟ್ಟೆ ಮತ್ತು ಈ ಶುಗರ್ದು, BP ಈಗ ಒಂದು 50 ಜನಕ್ಕೆ ಫೋನ್ ಮಾಡ್ತಾರೆ. ಕೇಳಿದೆ, ನಾನು ಡಾಕ್ಟ್ರ್ ಮಾತಾಡೋದು ಯಾವಾಗ ನೀನು ಪ್ಯಾಕೆಟ್ ಕೊಟ್ಟಿದ್ದೆ ಗುಣಾಗಿರುತ್ತೆ. ನರಸಿಂಹಮೂರ್ತಿ ಗೊತ್ತಿಲ್ಲ. ಆಮೇಲೆ ನರಸಿಂಹಮೂರ್ತಿ ನಾನು ಸೇರಿಸ್ಕೊಂಡಿದ್ದೆ ಮೇ ಫಸ್ಟಿಗೆ ಸೇರಿಸ್ಕೊಂಡಿದ್ದು. ಅದು ಹೋಗುತ್ತೆ ಏನು ಹೇಳಿದೆ, ನನ್ನ ಮೊಮ್ಮಗಳು ಬಂದಿದ್ದೆ ಬರೋಲ್ಲಪ್ಪ ಅಂತ ಹೇಳಿ. ನಾವು ಹೋಗಿ ಬನ್ನಿ ಸರ್, ಮದುವೆ ಮಾಡ್ಕೊಂಡು ಬಂದಿದ್ದು ಅಂದರೆ ಮೊಮ್ಮಗಳು ಮದುವೆ ಮಾಡ್ಕೊಂಡು 10 ದಿಸ್ ಒನ್ ಐ ವಿಲ್ ಎಂಟರ್ ಎಸ್ ಎ ಕ್ಯೂರ್ಸಲ್